ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿ ನ್ಯೂಸ್ ನಡೆಸಿರುವ ಅತಿ ದೊಡ್ಡ ಬೇಟೆಯಲ್ಲಿ ಸೆರೆಯಾಗಿರುವ ಕರಾಳ ದಂಧೆ ಎಂತದ್ದು? ಅಯ್ಯೋ, ವೆಜ್ ಪ್ರಿಯರಿಗೆ ಅದನ್ನ ತಿನ್ಬೇಡಿ, ಇದನ್ನ ತಿನ್ಬೇಡಿ, ಅದನ್ನ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾ ಇದ್ವಿ. ಬಟ್ ನಾನ್ ವೆಜ್ ಪ್ರಿಯರಿಗೆ ಏನು ಇಲ್ವಾ ಶಾಕಿಂಗ್ ಸುದ್ದಿ ಅಂತ ಪ್ರಶ್ನೆ ಮಾಡಿದವ್ರಿಗೆ ನಾನ್ ವೆಜ್ ಪ್ರಿಯರ್ಗೂ ಕೂಡ ಅತಿ ದೊಡ್ಡ ಶಾಕಿಂಗ್ ಸುದ್ದಿ. ಬೆಂಗಳೂರಿನ ಚಿಕನ್ ಪ್ರಿಯರೇ ಹುಷಾರ್ ಹುಷಾರ್, ನೀವು ತಿನ್ನೋ ಚಿಕನ್ ಎಷ್ಟು ಮಟ್ಟಿಗೆ ಸೇಫ್, ಅದೆಂಥ ಚಿಕನ್ ಗೊತ್ತಾ? ಬೆಂಗಳೂರಿನ ಚಿಕನ್ ಪ್ರಿಯರೇ ಹುಷಾರ್ ಹುಷಾರ್, ಇಲ್ಲಿ ನೀವು ತಿನ್ನೋ ಚಿಕನ್ ಎಂಥದ್ದು ಗೊತ್ತಾ? ಅದು ಆರೋಗ್ಯಕ್ಕೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರಬಹುದು ಅಂತ. ಇಲ್ಲಿ ನೀವು ಚಿಕನ್ ತಗೊಳಕ್ ಹೋದ್ರೆ 200 ರೂಪಾಯಿ 300 ರೂಪಾಯಿ ಕೊಡ್ಬೇಕಂತ ಇಲ್ಲ, ಜಸ್ಟ್ 30 ರೂಪಾಯಿ 40 ರೂಪಾಯಿಗೆ ಚಿಕನ್ ಸೇಲ್ ಮಾಡ್ತಿದ್ದಾರೆ. ಬಂಪರ್ ಆಫರ್ ನ ಚಿಕನ್ ಎಲ್ಲಿ ಸಿಗುತ್ತಪ್ಪ, ನಾವು ಕೂಡ ಹುಡ್ಕೊಂಡು ಹೋಗ್ಬೇಕಲ್ಲ, ಅಷ್ಟು ಕಡಿಮೆ ಬೆಲೆಗೆ ಸಿಗುತ್ತಾ ಚಿಕನ್ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ ದಯವಿಟ್ಟು ಆ ಸಹವಾಸಕ್ಕೆ ಹೋಗಬೇಡಿ. ಇಷ್ಟು ದಿನ ಯಾರು 30-40 ರೂಪಾಯಿ ಚಿಕನ್ ತಗೊಂಡಿದ್ದೀರೋ ಸ್ವಲ್ಪ ನಿಮ್ಮ ಆರೋಗ್ಯವನ್ನ ತಪಾಸಣೆ ಮಾಡೋದು ಒಳ್ಳೇದು, ವೈದ್ಯರನ್ನ ಭೇಟಿ ಆಗೋದು ಒಳ್ಳೇದು ಅಂತ ಅನ್ಸುತ್ತೆ. ಕಾರಣ ನೀವು ಅತ್ಯಂತ ಕಡಿಮೆ ಬೆಲೆಗೆ ಚಿಕನ್ ಸಿಗುತ್ತೆ ಅಂತ ತಿಂದಿದ್ರೆ ಖಂಡಿತ ಅದು ಹಾನಿಕಾರಕ ನಿಮ್ಮ ಆರೋಗ್ಯದ ಮೇಲೆ. ಹಾಗಾಗಿ ಗ್ಯಾರಂಟಿ ನ್ಯೂಸ್ ಅತಿ ದೊಡ್ಡ ಎಕ್ಸ್ಪೋಸ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಹಾಗಾದ್ರೆ ಗ್ಯಾರಂಟಿ ನ್ಯೂಸ್ ಬೇಟೆಯಲ್ಲಿ ಸೆರೆಯಾಗಿರುವ ಆ ಕರಾಳ ದಂಧೆ ಎಂತದ್ದು? 30-40 ರೂಪಾಯಿಗೆ ಚಿಕನ್ ಸಿಗುತ್ತಾ? ಇದು ನಿಜಾನಾ? ಎಲ್ಲಿ ಸಿಗುತ್ತೆ, ಎಷ್ಟು ಕೆಜಿ ಸಿಗುತ್ತೆ, ನಮಗೂ ಬೇಕಲ್ಲ ಅಂತ ಯೋಚನೆ ಮಾಡಕ್ಕಂತೂ ಹೋಗ್ಲೇಬೇಡಿ. ಕಾರಣ ಪ್ರತಿಯೊಬ್ರು ಚಿಕನ್ ತಗೊಳ್ಬೇಕು ಅಂದ್ರೆ ಒರಿಜಿನಲ್ ರೇಟ್ ನಿಮಗೆ ಗೊತ್ತಿರುತ್ತೆ, 150 ರೂಪಾಯಿಂದ 160 ರೂಪಾಯಿ. ಬಟ್ ಇಲ್ಲಿ 30-40 ರೂಪಾಯಿ ಸಿಗುತ್ತೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಬೇಕು ಎಂತ ಚಿಕನ್ ಅದು ಅಂತ. ಎಲ್ಲಿ ನಡೀತಾ ಇದೆ ಆ ದಂಧೆ, ಆ ಕುರಿತ ಡೀಟೇಲ್ಸ್ ಇದು. ಬೆಂಗಳೂರಲ್ಲಿ ನಡೀತಾ ಇರೋದು ಅಂತಿಂತ ದಂಧೆ ಅಲ್ಲ, ಕೊಳೆತ ಕೋಳಿಯ ಮಾರಾಟದ ದಂಧೆ. ಪ್ರತಿಷ್ಠಿತ ಮಾರ್ಕೆಟ್ ನಲ್ಲೇ ಸೇಲ್ ಮಾಡ್ತಿದ್ದಾರೆ. ಯಶವಂತಪುರ ಅಕ್ರಮ್ ಚಿಕನ್ ಸೆಂಟರ್ ನಲ್ಲೇ ಜಸ್ಟ್ 30-40-50 ರೂಪಾಯಿಗೆಲ್ಲ ಚಿಕನ್ ಸಿಗ್ತಾ ಇದೆ ಅಂತೆ. ಹೋಟೆಲ್ಗಳಿಗೆ 30 ರೂಪಾಯಿಗೆ ಜಸ್ಟ್ ಚಿಕನ್ ಕೊಟ್ಬಿಡ್ತಾರಂತೆ. ಕಡಿಮೆ ಬೆಲೆಗೆ ಚಿಕನ್ ಸುದ್ದಿ ಕೇಳಿ ಸ್ಥಳಕ್ಕೆ ಗ್ಯಾರಂಟಿ ನ್ಯೂಸ್ ಹೋಗುತ್ತೆ. ಗ್ಯಾರಂಟಿ ನ್ಯೂಸ್ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದು ಚಿಕನ್ ದಂಧೆಯ ಅಸಲಿ ಮುಖ. ಬೆಂಗಳೂರಿನಲ್ಲಿ ನಡೀತಾ ಇರೋದು ಅಂತಿಂತ ದಂಧೆಯಲ್ಲ, ಜನರ ಆರೋಗ್ಯಕ್ಕೆ ಮಾರಕ ಆಗಿರುವ ಕೊಳೆತ ಕೋಳಿಯ ದಂಧೆಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ನೀವೇನಾದ್ರೂ ಚಿಕನ್ ಸೆಂಟರ್ ಇದೆ ಸರ್, ನಾವು ಮಾರಾಟ ಮಾಡಕ್ ತಗೊಳ್ತಾ ಇದೀವಿ ಅಂದ್ರೆ ಜಸ್ಟ್ 30 ರೂಪಾಯಿ ಸಿಗುತ್ತೆ. ಇಲ್ಲ ಸರ್, ನಾವು ತಿನ್ನಕ್ ತಗೊಂಡು ಹೋಗ್ತಾ ಇದೀವಿ, ಮನೇಲಿ ಫುಡ್ ರೆಡಿ ಮಾಡಕ್ ತಗೊಂಡು ಹೋಗ್ತಾ ಇದೀವಿ ಅಂದ್ರೆ 50 ರೂಪಾಯಿ ಕೊಡ್ಬೇಕಂತೆ. ನೀವು ಅದೇ ಒಳ್ಳೆ ರೀತಿಯ ಚಿಕನ್ ಅನ್ನ ಖರೀದಿ ಮಾಡಕ್ ಹೋದ್ರೆ 150 ರೂಪಾಯಿಂದ 160 ರೂಪಾಯಿ ಕೊಡ್ಬೇಕು. ಬಟ್ ಇಲ್ಲ, ಹಂಗಲ್ಲ, 30 ರೂಪಾಯಿ 40 ರೂಪಾಯಿ 50 ರೂಪಾಯಿಗೆಲ್ಲ ಚಿಕನ್ ಸಿಗುತ್ತೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯದ ಜೊತೆಗೆ ಯಾವ ರೀತಿ ಚೆಲ್ಲಾಟ ಆಡ್ತಿದ್ದಾರೆ ಈ ಚಿಕನ್ ಸೆಂಟರ್ ಅವರು ಅಂತ. ಯಾವ ರೀತಿ ಕೊಳತೆ ಚಿಕನ್ ಅಂದ್ರೆ ತುಂಬಾ ದಿನ ಸ್ಟಾಕ್ ಮಾಡಿಟ್ಟಿರ್ತಾರ, ಅದನ್ನ ಕೊಡ್ತಾರ ನಮ್ಗೆ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲ. ಈಗ ತಾನೇ ನಾನು ನಮ್ಮ ರಿಪೋರ್ಟರ್ ಹತ್ರ ಮಾಹಿತಿ ಕೇಳಿದಾಗ ಅವ್ರು ಹೇಳಿದ್ದು ಏನೇನೋ ಕಾಯಿಲೆಗಳು ಬಂದು ಕೋಳಿಗಳು ಸತ್ತು ಹೋಗಿರುತ್ತೆ. ಈ ಅಂಗಡಿಗಳಿಗೆ ಕೋಳಿಗಳನ್ನ ತರೋ ಹೊತ್ತಲ್ಲೂ ಕೂಡ ಕೆಲ ಕೋಳಿಗಳು ಸತ್ತು ಹೋಗಿರುತ್ತೆ ಬೇರೆ ಬೇರೆ ಮಾರಣಾಂತಿಕ ಕಾಯಿಲೆಯಿಂದ. ಅಂತಹ ಕೊಳೆತ ಕೋಳಿಯ ಮಾಂಸವನ್ನ ಕಟ್ ಮಾಡಿ ಕೂಡ ಅದನ್ನ ಫ್ರೆಶ್ ಅನ್ನೋ ರೀತಿಯಲ್ಲಿ 30, 40, 50 ರೂಪಾಯಿಗೆಲ್ಲ ಸೇಲ್ ಮಾಡ್ತಿದ್ದಾರೆ.
ಅಂದ್ರೆ ಜನರ ಆರೋಗ್ಯದ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ದುಡ್ಡು ಮಾಡಬೇಕು, ದುಡ್ಡಿನ ದಂಧೆ. ಏನ್ ಬೇಕಾದ್ರೂ ಆಗ್ಲಿ, ಯಾರು ಬೇಕಾದ್ರೂ ಸಾಯ್ಲಿ, ಐ ಡೋಂಟ್ ಕೇರ್, ದುಡ್ಡಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ಈ ರೀತಿಯ ದಂಧೆಯನ್ನ ಪ್ರಮುಖ ಮಾರ್ಕೆಟ್ನಲ್ಲೇ, ಅದು ಕೂಡ ಯಶವಂತಪುರ, ಅಲ್ಲಿ ಅತಿ ದೊಡ್ಡ ಮಾರ್ಕೆಟ್ನಲ್ಲೇ ಅಕ್ರಮ್ ಚಿಕನ್ ಸೆಂಟರ್ನಲ್ಲೇ ಈ ರೀತಿ ಮಾರಾಟ ಮಾಡ್ತಿದ್ದಾರಂತೆ ಚಿಕನ್ ಅನ್ನ. ಬಹುತೇಕರು ಈ ಶಾಪ್ಗೆ ಹೋಗಿದ್ರೆ, ಚಿಕನ್ ಅನ್ನ ತಗೊಂಡಿದ್ರೆ, ನೀವೇನಾದ್ರೂ ಇಲ್ಲಿನ ಚಿಕನ್ ತಿಂದಿದ್ರೆ, ನಾನು ಈಗಲೇ ಹೇಳ್ತಾ ಇದ್ದೀನಿ, ಈ ಕೂಡಲೇ ವೈದ್ಯರನ್ನ ಕಾಣೋದು ಒಳ್ಳೆಯದು. ಯಾಕಂದ್ರೆ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರದೆ ಖಂಡಿತ ಸಾಧ್ಯನೇ ಇಲ್ಲ. ಆ ರೀತಿಯ ಕೊಳೆತ ಚಿಕನ್ ಅನ್ನ ತಿಂಗಳಾನುಗಟ್ಟಲೆ ಇಡೋದು, ಯಾವುದೇ ಕಾಯಿಲೆಗಳಿಗೆ ಕೋಳಿಗಳು ಮೃತಪಟ್ಟಿರುತ್ತೆ, ಅದು ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ವಾ? ಹಂಗಾಗಿ ಅಂಥ ಚಿಕನ್ ಅನ್ನ ಫ್ರೆಶ್ ಅನ್ನೋ ರೀತಿಯಲ್ಲಿ 30, 40, 50 ರೂಪಾಯಿಗೆಲ್ಲ ಮಾರಾಟ ಮಾಡ್ತಿದ್ದಾರೆ.